ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2026-27ನೇ ಅಸೆಸ್ಮೆಂಟ್ ಇಯರ್ಗೆ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಎಕ್ಸೆಲ್ ಶೀಟ್ಗಳನ್ನು ನಾವು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ NPSಗೆ ಮತ್ತು OPSಗೆ ಬೇರೆ ಬೇರೆದಂಥ ಎರಡು ಎಕ್ಸೆಲ್ ಶೀಟ್ಗಳನ್ನು ನನಗೆ ತಿಳಿದ ಮಟ್ಟಿಗೆ ತಯಾರಿಸಿದ್ದೇನೆ. ಈ ಫೈಲ್ಗಳ ಒಂದು ಡೌನ್ಲೋಡ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಗತ್ಯ ಇರ್ತಕ್ಕಂಥವ್ರು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಯಾವ ರೀತಿಯಾಗಿ ನಾವು ಇಲ್ಲಿ ಡಾಟಾಗಳನ್ನು ತುಂಬಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಎಕ್ಸೆಲ್ ಶೀಟ್ನಲ್ಲಿ ಒಟ್ಟು 4 ಪೇಜ್ಗಳಿದೆ. ಒಂದು ಡಾಟಾ ಎಂಟ್ರಿ, ಅನಂತರ ಸ್ಯಾಲರಿ ಡೀಟೇಲ್ಸ್, ಫಾರಂ ನಂಬರ್ 16 ಅದರ ಓಲ್ಡ್ ರೆಸ್ಯೂಮ್ನಲ್ಲಿ ಮತ್ತು ನ್ಯೂ ರೆಸ್ಯೂಮ್ನಲ್ಲಿ ಒಂದು ಫಾರ್ಮ್ ನಂಬರ್ 16 ಇದೆ. ಇಷ್ಟು ಟ್ಯಾಬ್ಗಳು 4 ಪೇಜ್ಗಳನ್ನು ನಾವು ನೋಡ್ಬೋದು. ಈಗ ಡಾಟಾ ಎಂಟ್ರಿಯಲ್ಲಿ ಯಾವ ರೀತಿಯಾಗಿ ನಾವು ಫಿಲ್ಅಪ್ ಮಾಡಬೇಕು ಅನ್ನೋದು ನೋಡೋಣ. ಮೊದಲನೇದಾಗಿ ಎಂಪ್ಲಾಯಿ ನೇಮ್ ಇರುತ್ತೆ, ನೇಮನ್ನು ಹಾಕಬೇಕು. ಡೆಸಿಗ್ನೇಷನ್, KGD ನಂಬರ್, ಪಾನ್ ನಂಬರ್, ಆಧಾರ್ ನಂಬರ್, ಅಡ್ರೆಸ್ ವಿವರಗಳನ್ನು ಹಾಕಬೇಕು. ನಂತರ ಅವರ ಆಫೀಸಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಹಾಕಬೇಕು. ಹಾಗೆಯೇ ಟ್ಯಾನ್ ನಂಬರು, DDO ನೇಮು ಮತ್ತು DDO ಡೆಸಿಗ್ನೇಷನನ್ನು ಎಂಟರ್ ಮಾಡಬೇಕು. ಅನಂತರ ಕ್ರೆಡಿಟ್ಸ್ ಮತ್ತು ಡೆಬಿಟ್ಸ್ 2 ಕಾಲಮ್ಸ್ ಇದೆ. ಇದರಲ್ಲಿ ಕ್ರೆಡಿಟ್ಸಲ್ಲಿ ನಾವು ಮಾರ್ಚಿಂದ ಫೆಬ್ರವರಿವರೆಗೆ ಎಷ್ಟು ವೇತನವನ್ನು ಪಡಿತೀವಿ ಅದರ ಬೇಸಿಕ್ಕನ್ನು ಮಾತ್ರ ಇಲ್ಲಿ ಎಂಟರ್ ಮಾಡಬೇಕು. ಬೇಸಿಕ್ಕನ್ನು ಎಂಟರ್ ಮಾಡಿದರೆ ಸಾಕು, HRA DA ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ನೆಕ್ಸ್ಟು ಸ್ಯಾಲ್ರಿ ಪೇಜಲ್ಲಿ ಅದು ಕಾಣಿಸುತ್ತೆ. ನೀವು ಇಲ್ಲಿ HRA ಕಾಣಿಸ್ತಾ ಇಲ್ಲ ಅಂತೇಳಿ ಏನು ಅನುಮಾನ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನೀವು ಬೇಸಿಕ್ಕನ್ನು ಎಂಟರ್ ಮಾಡಿ, ನಂತರ ಮೆಡಿಕಲ್ ಅಲೋಯನ್ಸ್ ಇದ್ದರೆ ಎಂಟರ್ ಮಾಡಿ, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಏನಾದ್ರು ಇದ್ದರೆ ಎಂಟರ್ ಮಾಡಿ. IR ಕಾಲಮನ್ನು ಫ್ರೀಸ್ ಮಾಡಲಾಗಿದೆ, ಈ ಸಲ ಇಲ್ಲ IR ಯಾವುದು. ಅದರ್ಸ್ ಯಾವುದಾದ್ರೂ ಇದ್ದರೆ ಅದರ್ಸ್ ಕಾಲಮಲ್ಲಿ ಎಂಟರ್ ಮಾಡಿ. ನಂತರ ಡೆಬಿಟ್ಸಲ್ಲಿ ನಮಗೆ IT ಡಿಡಕ್ಷನ್ಸ್ ಇದೆ. ಡಿಡಕ್ಷನ್ಸ್ ಮಾಡಿಸ್ತಾ ಇದ್ದರೆ ಪ್ರತಿ ತಿಂಗಳು ಎಷ್ಟು ಮಾಡಿಸ್ತಾ ಇದ್ರೆ ಅಷ್ಟನ್ನು ಎಂಟರ್ ಮಾಡಿ. ಪ್ರೊಫೆಷ್ನಲ್ ಟ್ಯಾಕ್ಸ್ ಸಂಬಂಧಪಟ್ಟಿದ್ದೆ ಎಂಟ್ರಿ ಮಾಡಿ, ಎಷ್ಟಿದೆ ಅಷ್ಟು ಅಮೌಂಟನ್ನು. ಅದೇ ಥರ ಗ್ರೂಪ್ ಇನ್ಶೂರೆನ್ಸ್ ಇದೆ, ನಿಮಗೆ ಎಷ್ಟು ಸಂಬಂಧಪಟ್ಟಿರುತ್ತೆ ಅಷ್ಟನ್ನು ಎಂಟರ್ ಮಾಡಿ. ಇನ್ನು LIC ಡಿಡಕ್ಷನ್ಸ್ ಇದೆ, KGD ಡಿಡಕ್ಷನ್ಸ್ ಇದೆ. NPS ಡಿಡಕ್ಷನ್ ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ನಿಮಗೆ ವ್ಯವಸ್ಥೆ ಇರತಕ್ಕಂತಹ ಈ ಎಕ್ಸೆಲ್ ಕ್ಯಾಲ್ಕುಲೇಷನ್ ಶೀಟ್ ಏನಿದೆ, ಇದು NPS ಅವ್ರಿಗಾಗಿಯೇ ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಶೀಟು. OPS ಅವ್ರಿಗೆ ಇನ್ನೊಂದು ಕ್ಯಾಲ್ಕುಲೇಷನ್ ಶೀಟ್ ಇದೆ, ಅದನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ. ನೀವು ಎರಡೂ ಫೈಲ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಸಂಬಂಧಪಟ್ಟಂಥದ್ದು OPS ಆಗಿದ್ದರೆ OPS ಫೈಲನ್ನು ಯೂಸ್ ಮಾಡಿ, NPS ಆಗಿದ್ದರೆ NPS ಫೈಲನ್ನು ಯೂಸ್ ಮಾಡಿ. ಈ ಮೇಲ್ಭಾಗದಲ್ಲಿ ನೋಡ್ಬೋದು ಕ್ಯಾಲ್ಕುಲೇಟ್ NPS ಅಂತ ಇದೆ, ಎಸ್ ಅಂತ ಸೆಲೆಕ್ಟ್ ಆಗಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಎಸ್ ಅಂತ ನೋ ಇದೆ. ಇದನ್ನು ನಾವು NPS ಅವ್ರಿಗೋಸ್ಕರನೇ ಮಾಡಿರ್ತಕ್ಕಂಥ ಎಕ್ಸೆಲ್ ಶೀಟ್ ಆಗಿರೋದ್ರಿಂದಾಗಿ ಇದು ಆಲ್ವೇಸ್ ಎಸ್ ಇರುತ್ತೆ. ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ NPS ಇಲ್ಲಿ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. 10% ಏನಿದೆ ಅದು ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದ ನಂತರ ಕೆಳಭಾಗದಲ್ಲಿ ಡೀಟೇಲ್ಸ್ ನಮಗೆ ಕಾಣಿಸುತ್ತೆ. ಈ ಎಲ್ಲ ವಿವರಗಳು ನಮಗೆ ಮುಂದಿನ ಸ್ಯಾಲರಿ ಪೇಜಲ್ಲಿ ಕಾಣಿಸುತ್ತೆ. ಇಲ್ಲಿ ಕೆಲವೊಂದು ವಿವರಗಳು ಕಾಣಿಸ್ತಾ ಇಲ್ಲ ಅಂತ ಏನು ವಿವರವನ್ನು ವಿಷಾದ ಮಾಡ್ಕೊಂಡು ಬೇಡ. ನೀವು ಸ್ಯಾಲರಿ ಡೀಟೇಲ್ಸನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಸ್ಯಾಲರಿ ಡೀಟೇಲ್ಸಲ್ಲಿ ಎಲ್ಲದೂ ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ಈಗ ಡಿಡಕ್ಷನ್ಸ್ ಆಯಿತು, ಡೆಬಿಟ್ಸ್ ಆಯಿತು, ಕ್ರೆಡಿಟ್ಸ್ ಆಯಿತು. ಈಗ ಪುನಃ ಕೆಳಭಾಗದಲ್ಲಿ ನಾವು ಬಂದರೆ ಅದರ್ ಡಿಡಕ್ಷನ್ಸ್ ಯಾವುದಾದ್ರು ಇದ್ದರೆ, ಸ್ಯಾಲ್ರಿ ಡಿಡಕ್ಷನ್ ಹೊರತುಪಡಿಸಿ ಬೇರೆ ಡಿಡಕ್ಷನ್ಸ್ ಯಾವುದಾದ್ರೂ ಇದ್ದರೆ ನೀವಿಲ್ಲಿ ATCನಲ್ಲಿ ಬರ್ತಕ್ಕಂತಹ PLI, ಟ್ಯೂಷನ್ ಫೀಸು, ಸುಕನ್ಯಾ ಸಮೃದ್ಧಿ, LIC, ಅದರ್ಸ್ ಏನಿದ್ರೆ ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ಅಮೌಂಟನ್ನು, ಟೋಟಲ್ ಅಮೌಂಟನ್ನು ಎಂಟರ್ ಮಾಡಬೇಕಾಗತ್ತೆ, ಆ ವರ್ಷದಲ್ಲಿ ಕಟಾವಣೆ ಮಾಡಿದಂಥ ಅಮೌಂಟನ್ನು. ಅದಾದ ನಂತರ ATCCನಲ್ಲಿ ಪೆನ್ಷನ್ ಫಂಡ್ಸ್ ಯಾವುದಾದ್ರೆ ಅದನ್ನು ಎಂಟರ್ ಮಾಡಿ. ATCCD 1Bನಲ್ಲಿ NPS ಅಡಿಷನಲ್ ಡಿಡಕ್ಷನ್ ಏನಾದರೂ ಇದ್ದರೆ 50,000ವರೆಗೆ ನೀವು ಎಂಟರ್ ಮಾಡ್ಬೋದು. ATD ಮತ್ತು ATDDನಲ್ಲಿ ಏನಾದ್ರು ಡಿಡಕ್ಷನ್ಸ್ ಇದ್ದರೆ ಅದನ್ನು ಎಂಟರ್ ಮಾಡಿ. ಇದೆಲ್ಲ ಬರ್ತಕ್ಕಂಥದ್ದು ಓಲ್ಡ್ ರೆಸ್ಯೂಮ್ನಲ್ಲಿ ಕ್ಯಾಲ್ಕುಲೇಟ್ ಆಗಲಿಕ್ಕೆ. ಒಂದು ವೇಳೆ ನೀವು ನ್ಯೂ ರೆಸ್ಯೂಮಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೆಲ್ಲ ಎಂಟ್ರಿ ಮಾಡುವಂಥ ಅವಶ್ಯಕತೆಯೇ ಬರೋಲ್ಲ, ಯಾಕೆಂದರೆ ಯಾವುದೂ ಡಿಡಕ್ಷನ್ಸ್ ಅದರಲ್ಲಿ ಇಲ್ಲ. ಅದರಲ್ಲಿ ನೆಕ್ಸ್ಟು 80E ಇದೆ, ಎಜುಕೇಷನ್ ಲೋನ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅದನ್ನು ಎಂಟರ್ ಮಾಡಿ. ಅದೇ ಥರ ಎಲೆಕ್ಟ್ರಿಕಲ್ ವೆಹಿಕಲ್ ಲೋನ್ ಇಂಟ್ರೆಸ್ಟ್ ಇದೆ. ಡಿಸಬಿಲಿಟಿ 80U ಇದೆ.
ಹೋಮ್ ಲೋನ್ ಇಂಟ್ರೆಸ್ಟ್ ಸೆಕ್ಷನ್ 24 ಇದೆ, ಅದರ್ಸ್ ಇದೆ, ಮತ್ತು NPS ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 10% ಆಫ್ ಸ್ಯಾಲರಿ ಅದು ಕೂಡ ಇದೆ. ಇದು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೂಡ ಅಪ್ಲೈ ಆಗಲ್ಲ. ATCCD 1B. ಇಲ್ಲಿ ಅಡಿಷನಲ್ ಡಿಡಕ್ಷನ್ 50,000 ಹಾಕಿರ್ತೀವಿ. ಈ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಾದ್ರು ಇದ್ರೆ ಅದನ್ನ ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬರಲ್ಲ, ಅದು ಕಂಪನಿಗಳಲ್ಲಿ ಕೆಲಸ ಬರ್ತಕ್ಕಂಥದ್ದು ಎಂಪ್ಲಾಯರ್ಗಳು ಟ್ಯಾಕ್ಸ್ ಅನ್ನ ಎಕ್ಸಂಪ್ಷನ್ ಪಡೆಯಲಿಕ್ಕೋಸ್ಕರ ಅದನ್ನ ಬಳಸ್ತಾರೆ. ಅದಾದ ನಂತರ ನೀವು ಅದರ್ಸ್ ಅಲ್ಲಿ ಬೇಕಾದ್ರೆ ನೀವು ರೆಸ್ಯೂಮಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೀವು ಅಗ್ನಿಪಥ್ಗೆ ಏನಾದರೂ ಡೊನೇಷನ್ ಕೊಡ್ತೀವಿ ಅಂದರೆ ಅದನ್ನು ಎಂಟರ್ ಮಾಡ್ಬೋದು. ಅದಾದ ನಂತರ ಕೆಳಭಾಗದಲ್ಲಿ ನೀವು ಅಕೌಂಟ್ ನಂಬರು, IFSC ಕೋಡು ಮತ್ತು ಬ್ಯಾಂಕ್ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ಪಕ್ಕದಲ್ಲಿ ವಾಂಟ್ ಟು ಎಡಿಟ್ DA ಅರಿಯರ್ಸ್ ಅಂತ ಇದೆ. ನೀವು ಮೇಲ್ಭಾಗದಲ್ಲಿ DA ಅರಿಯರ್ಸ್ ಆಟೋ ಕ್ಯಾಲ್ಕುಲೇಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು DA ಅರಿಯರ್ಸ್ 1 ಇದೆ, ಆಟೋ ಕ್ಯಾಲ್ಕುಲೇಟ್ ಆಗಿದೆ. DA ಅರಿಯರ್ಸ್ 2 ಕೂಡ ಆಟೋ ಕ್ಯಾಲ್ಕುಲೇಟ್ ಆಗಿದೆ. ಒಂದು ವೇಳೆ ಇಲ್ಲಿ ಕ್ಯಾಲ್ಕುಲೇಷನ್ ಏನಾದರೂ ನಿಮಗೆ ತಪ್ಪಿದ್ರೆ ಅಥವಾ ಅಮೌಂಟ್ ಏನಾದ್ರು ವೇರಿಯೇಷನ್ ಇದ್ರೆ ಆವಾಗ ನೀವು ಈ ಆಯ್ಕೆಯನ್ನು ಬಳಸಬೇಕಾಗತ್ತೆ. ವಾಂಟ್ ಟು ಎಡಿಟ್ DA ಅರಿಯರ್ಸ್ ಇದರ ಮುಂದೆ ನೋ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ಡ್ರಾಪ್ ಡೌನ್ ಓಪನ್ ಆಗುತ್ತೆ. ಇಲ್ಲಿ ಎಸ್ ಮತ್ತು ನೋ ಅಂತ ಇದೆ. ನೀವು ನೋ ಸೆಲೆಕ್ಟ್ ಮಾಡಿದರೆ ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಎಸ್ ಸೆಲೆಕ್ಟ್ ಮಾಡಿದರೆ ನೀವು ಎಸ್ ಸೆಲೆಕ್ಟ್ ಮಾಡಿ DA ಅರಿಯರ್ಸ್ 1 ಜನವರಿ ಟು ಮಾರ್ಚ್ ಎಷ್ಟಿದೆ ಅಮೌಂಟನ್ನು ಎಂಟರ್ ಮಾಡಬೇಕು. DA ಅರಿಯರ್ಸ್ 2 ನಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕು. ಇಲ್ಲ ಎಂಟರ್ ಮಾಡಿದಂಥ ಅಮೌಂಟು ನಿಮಗೆ ಸ್ಯಾಲ್ರಿ ಶೀಟಲ್ಲಿ ಆ್ಯಡ್ ಆಗುತ್ತೆ. ಅದೇ ಥರ NPS ಅರಿಯರ್ಸ್ ಕೂಡ ಒಂದೊಂದು ಸಲ 0.51 ಈ ಥರ ಇದ್ದಾಗ ವೇರಿಯೇಷನ್ ಆಗಿರುತ್ತೆ ಎಕ್ಸೆಲಲ್ಲಿ ಕ್ಯಾಲ್ಕುಲೇಷನ್ ಆಗುವಾಗ. ಅದನ್ನು ಕೂಡ ನೀವು ಎಡಿಟ್ ಮಾಡಲಿಕ್ಕೆ ಇಲ್ಲಿ ಎಸ್ ಆಯ್ಕೆಯನ್ನು ತಗೋಬೇಕಾಗುತ್ತೆ. ಡ್ರಾಪ್ ಡೌನಲ್ಲಿ ಎಸ್ ಆಯ್ಕೆಯನ್ನು ತಗೊಂಡು ಅನಂತರ ನೀವು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ಆಟೋ ಕ್ಯಾಲ್ಕುಲೇಟ್ ಆಗಿರ್ತಕ್ಕಂಥ ಅಮೌಂಟ್ ಏನಾದರೂ ಸರಿ ಇದ್ದರೆ ನೀವು ಮತ್ತೆ ಎಂಟರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲೇನಾದರೂ NPS ಕ್ಯಾಲ್ಕುಲೇಷನ್ ಮಾಡುವಾಗ ಆಟೋ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಏನಾಗುತ್ತೆ ಟೋಟಲ್ ತಗೊಂಡೋದು ಪಾಯಿಂಟ್ ಸಮಥಿಂಗನ್ನು ಮುಂದೆ ತಗೊಂಡೋಗಿರುತ್ತೆ ಎಕ್ಸೆಲ್ಲು. ಹಾಗಾಗಿ ನೀವೇನಾದರೂ ಇದು ಎಡಿಟ್ ಮಾಡಬೇಕು ಅಂದರೆ ಮಾತ್ರ ಅಲ್ಲಿ ಎಡಿಟ್ ಆಪ್ಷನ್ ತಗೊಂಡು ಎಸ್ ತಗೊಂಡು ನೀವು ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಎಂಟರ್ ಮಾಡಿದ ನಂತರ ನೀವು ಸ್ಯಾಲ್ರಿ ಶೀಟ್ಗೆ ಹೋಗ್ತೀರಾ. ಸ್ಯಾಲ್ರಿ ಶೀಟಲ್ಲಿ ನಿಮ್ಮ ವಿವರಗಳೆಲ್ಲ ಕ್ಯಾಲ್ಕುಲೇಷನ್ ಆಗಿ ಟೋಟಲ್ ಆಗಿ ಮೈನಸ್ ಆಗಿ ಎಲ್ಲ ವಿವರಗಳನ್ನು ತೋರಿಸುತ್ತೆ. ಮೇಲ್ಭಾಗದಲ್ಲಿ ನಿಮಗೆ ಎಂಪ್ಲಾಯಿ ನೇಮು, ಡೆಸಿಗ್ನೇಷನ್ನು, KGD, ಪ್ಯಾನ್ ನಂಬರು, ಟ್ಯಾನ್ ನಂಬರು, ಮುಂದಿನ ಡಿಟೇಲ್ ಎಂಟ್ರಿಯಲ್ಲಿ ಏನು ಹಾಕಿರ್ತಾರೆ ಡಾಟಾ ಎಂಟ್ರಿ ಶೀಟಲ್ಲಿ ಅವೆಲ್ಲ ಕೂಡ ಇಲ್ಲಿ ಹೆಚ್ಚಾಗುತ್ತೆ. ಮತ್ತು ಉಳಿದಂಥ ವಿವರಗಳು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ಈ ಶೀಟನ್ನು ನೀವು ಪ್ರಿಂಟ್ ತಗೋಬೇಕಾಗತ್ತೆ, ಇದೊಂದು ಶೀಟನ್ನು. ಇದಾದ ನಂತರ ನಾವು ಫಾರ್ಮ್ ನಂಬರ್ 16 ಅಂದರೆ ಓಲ್ಡ್ ರೆಜ್ಯೂಮಲ್ಲಿ ಹೋಗ್ತೀವಿ. ಓಲ್ಡ್ ರೆಜ್ಯೂಮ್ ಶೀಟ್ ಸಿಗುತ್ತೆ. ಇದನ್ನು ಕೂಡ ನೀವು ಅವಶ್ಯಕತೆ ಇದ್ದರೆ ನೀವು ಇದಕ್ಕೆ ಅಪ್ಲೈ ಹಾಕೋದಾದರೆ ಹೆಚ್ಚು ಡಿಡಕ್ಷನ್ಸ್ ಇದೆ ಅನ್ನೋದಾದ್ರೆ ಮಾತ್ರ ಇದನ್ನು ತಗೊಳ್ತಕ್ಕಂಥದ್ದು. ಆದರೆ ಈ ವರ್ಷ ಹೆಚ್ಚು ಕಡಿಮೆ ಬಹುತೇಕ ಮಂದಿಗೆ ಹೊಸ ಟ್ಯಾಕ್ಸ್ ರೆಜ್ಯೂಮ್ ಏನಿದೆ ಅದು ಅನುಕೂಲ ಆಗಿರೋದ್ರಿಂದಾಗಿ ಅದನ್ನು ಪ್ರಿಂಟ್ ತಗೊಂಡ್ರೆ ಸಾಕಾಗತ್ತೆ. ಇಲ್ಲಿ ನೀವು ಶೀಟ್ ತಗೊಳ್ಳುವಾಗ ಇಲ್ಲಿ HRA ರೆಂಟ್ ಅಲೋಯನ್ಸ್ ಇದೆ 69,630 ತೋರಿಸ್ತಾ ಇದೆ. ನೀವು ಇದನ್ನೇನಾದ್ರು ಎಡಿಟ್ ಮಾಡಬೇಕು ಅಂದರೆ ಡಾಟಾ ಎಂಟ್ರಿ ಶೀಟಲ್ಲಿ HRA ಡಿಡಕ್ಷನ್ಸ್ ಅಂತ ತೋರಿಸ್ತಾ ಇದೆ ಪಿಂಕ್ ಕಲರಲ್ಲಿ. ಈ HRA ಡಿಡಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಫುಲ್ HRA, ಕ್ಯಾಲ್ಕುಲೇಟೆಡ್ HRA, ನೋ HRA ಅಂತ. ನೀವು ಫುಲ್ HRA ಕಟಾವಣೆ ಮಾಡ್ತೀರಾ ಟೋಟಲ್ ಸ್ಯಾಲರಿಯಲ್ಲಿ, ಟೋಟಲ್ ಇನ್ಕಮಲ್ಲಿ ಇದ್ದರೆ ಫುಲ್ HRA ತಗೊಳ್ಳಿ. ಕ್ಯಾಲ್ಕುಲೇಟೆಡ್ HRA ಅಂದರೆ ಕ್ಯಾಲ್ಕುಲೇಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೆ ಕೊಟ್ಟಿರ್ತಕ್ಕಂತಹ ಬೇಸಿಕ್ಕು ಪ್ಲಸ್ ನಿಮಗೆ ಕೊಟ್ಟಿರ್ತಕ್ಕಂಥ HRA ಮೇಲೆ ಎಷ್ಟು HRA ನೀವು ಕಡಿತಗೊಳಿಸ್ಬೋದು ಅಂತ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಆಧಾರದಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲ ನಮಗೆ HRA ಅವಶ್ಯಕತೆ ನಾವು ಕಟಾವಣೆ ಮಾಡಿಸ್ತಾ ಇಲ್ಲ, ನಾವು ಹೌಸಿಂಗ್ ಲೋನ್ ಕಟಾವಣೆ ಮಾಡಿಸ್ತಾ ಇದ್ದೀವಿ ಅಂದರೆ ನೋ HRA ಕೂಡ ನೀವು ತೊಗೋಬೋದು. ನೀವು ಫುಲ್ HRA ತೊಗೊಂಡಿರೋದ್ರಿಂದಾಗಿ ನಮಗೇನು HRA ಬಂದಿರುತ್ತೆ ಅದನ್ನು ಫುಲ್ ಕಟಾವಣೆ ಆಗುತ್ತೆ. ಒಂದು ವೇಳೆ ಕ್ಯಾಲ್ಕುಲೇಟ್ HRA ತಗೊಂಡ್ರೆ ಇಲ್ಲಿ ಎಲಿಜಿಬಲ್ ಡಿಡಕ್ಷನ್ ನೋಡ್ಬೋದು ನೀವು. HRA ಡಿಡಕ್ಷನ್ ಇಷ್ಟು ಮಾತ್ರ 14,000 ಮಾತ್ರ ಕ್ಯಾಲ್ಕುಲೇಟ್ ಆಗುತ್ತೆ. ನೋ ತೊಗೊಂಡ್ರೆ ಇಲ್ಲಿ 0 ತೋರಿಸುತ್ತೆ. ಅಂದರೆ ಫಾರ್ಮ್ ನಂಬರ್ 16 ನಮಗೇನು HRA ಇದೆ ಅದು 0 ಆಗಿರುತ್ತೆ. ಇದು ಓಲ್ಡ್ ರೆಜ್ಯೂಮ್ ಆಯಿತು. ಪಕ್ಕದಲ್ಲಿ ನಿಮ್ಗೆ ಇನ್ನೊಂದು ಟ್ಯಾಬ್ ಇದೆ ನ್ಯೂ ರೆಜ್ಯೂಮ್ ಅಂತ. ನೀವು ನ್ಯೂ ರೆಜ್ಯೂಮಲ್ಲಿ ಏನಾದರೂ ಸಲ್ಲಿಸ್ತಾ ಇದ್ದೀವಿ ಅಂದರೆ ನೀವು ನ್ಯೂ ರೆಜ್ಯೂಮ್ ತಗೋಬೋದು. ಇದನ್ನು ಕೂಡ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಎರಡೂ ರೆಜ್ಯೂಮ್ಗಳಲ್ಲಿ ಕೊನೆಯಲ್ಲಿ ಅಮೌಂಟ್ ಏನಾಗಿರುತ್ತೆ ನಮಗೆ ತೋರಿಸುತ್ತಿಲ್ಲ. ಇಲ್ಲಿ ನಂತರ ಸನ್ ಡಾಟರ್ ಆಫ್ ಅಂತ ಇದೆ. ನಿಮ್ಮ DDO ಅವರ ತಂದೆ ಹೆಸರು ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಜೊತೆಗೆ ಅಮೌಂಟ್ ಎಷ್ಟು ಬಂದಿರುತ್ತೆ ಅದನ್ನು ಈ ಹಳದಿ ಕಾಲಮಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಇದನ್ನು ನೀವು ಎಡಿಟ್ ಮಾಡಿ ವರ್ಡ್ಸಲ್ಲಿ ಕೂಡ ಟೈಪ್ ಮಾಡ್ಬೋದು.